ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರು. ಈಗಾಗಲೇ ಬ್ರೇಕ್ ಮುಂಚೆ ಹೇಳ್ತಾ ಇದ್ದೆ, ಈ ವರ್ಷ ಯಾವ ಗ್ರಹಗಳು ಅಧಿಕಾರದಲ್ಲಿ ಇರುತ್ತವೆ, ಅವುಗಳ ಪರಿಣಾಮ ಏನು ಅಂತ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪಂಡಿತರೆ, ಯಾವ ಗ್ರಹಗಳು ಯಾವ ಯಾವ ಕೆಲಸವನ್ನು ನಿರ್ವಹಿಸ್ತವೆ, ಯಾವ ಅಧಿಕಾರದಲ್ಲಿವೆ ಈ ಬಾರಿ? ಈಗಾಗಲೇ ನಮ್ಮ ಮಿತ್ರ ಜಯರಾಮಾಚಾರ್ಯ ಹೇಳಿದಂಗೆ ಇದು 2 ಸಂವತ್ಸರದ ಫಲ ಸೇರಿರುತ್ತೆ. ಈಗಾಗಲೇ ವರ್ತಮಾನ ನಂದನ ಸಂವತ್ಸರದಲ್ಲಿ ರಾಜ ಶುಕ್ರನಾಗಿದ್ದ, ಈಗ ವಿಜಯ ಸಂವತ್ಸರದಲ್ಲಿ ರಾಜ ಗುರು ಆಗ್ತಾನೆ. ಆದ್ದರಿಂದ 2 ಶುಭಗ್ರಹನೇ ಆದ್ದರಿಂದ ರಾಜ 2 ಸಂವತ್ಸರದಲ್ಲಿ ಒಳ್ಳೆಯವನಿರ್ತಾನೆ. ಈಗ ಶುಕ್ರ ಇದ್ದ, ವರ್ತಮಾನ ಸಂವತ್ಸರದಲ್ಲಿ ಶುಕ್ರ ಮಂತ್ರಿ ಇದ್ದ, ಅದರ ಮುಂದೆ ಶನಿ ಆಗ್ತಾನೆ. ಈಗ ಸೈನ್ಯಗಳಿಗೆಲ್ಲ ಅಧಿಪತಿ ಗುರು ಇದ್ದ, ಮುಂದೆ ಶುಕ್ರನಾಗ್ತಾನೆ. ಇದು 3 ಭಾಗ ಬಹಳ ಚೆನ್ನಾಗಿದೆ. ಅನಂತರ ಸೈನ್ಯಗಳಿಗೆ ಆದ ನಂತರ ಸಸ್ಯಗಳಿಗೆ ಧಾನ್ಯಗಳಿಗೆ ಅಧಿಪತಿ ರವಿಚಂದ್ರ ಇದ್ದ ವರ್ತಮಾನ ಸಂವತ್ಸರದಲ್ಲಿ, ಮುಂದೆ ರವಿ ಕುಜ, ಒಂದು ರವಿನೇ ಇರ್ತಾನೆ, ಇನ್ನೊಬ್ಬನ ಸಹಾಯಕ ಕುಜನೇ ಇರ್ತಾನೆ. ವರ್ಗ ಬೆಲೆಗಳ ಏರುವಿಕೆ ನೋಡಿ, ಪೆಟ್ರೋಲ್ ಇವೆಲ್ಲ ಇವತ್ತು ಏರ್ತಾ ಇದೆಯಲ್ಲ, ಅದಕ್ಕೆಲ್ಲ ಹಿಂದಿನ ಸಂವತ್ಸರದಲ್ಲಿ ಗುರು ಇದ್ದ, ಈ ಸಂವತ್ಸರದಲ್ಲಿ ಶುಕ್ರ, ಯಾಕಂದರೆ ಅದಕ್ಕೆಲ್ಲ ಕಾರಕ. ಆದ್ದರಿಂದ ಏನಾದರೂ ಪೆಟ್ರೋಲ್ ಧಾರಣೆಗಳೆಲ್ಲ ಮುಂದಿನ ಸಂವತ್ಸರದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥದ್ದು. ಮಳೆಗೆ ಅಧಿಪತಿ ಈ ಸಂವತ್ಸರದಲ್ಲಿ ಗುರು ಇದ್ದ, ಮುಂದಿನ ಸಂವತ್ಸರದಲ್ಲಿ ಶುಕ್ರ ಆಗ್ತಾನೆ, ಅದು ಬಹಳ ಶುಭಕರವಾಗಿದೆ. ಇನ್ನು ರಸವಸ್ತುವಿಗೆ ಕುಜ ಇದ್ದ, ಆಗ ಗುರು ಆಗ್ತಾನೆ. ನಿರಸ ವಸ್ತುವಿಗೆ ಇಲ್ಲಿ ಈ ವರ್ತಮಾನ ಸಂವತ್ಸರದಲ್ಲಿ ಸೂರ್ಯ ಇದ್ದ, ಆಗ ಕುಜನಾಗ್ತಾನೆ. ಇದು 2 ಒಂದೇನೆ, ನಿರಸ ಹೋಗು ವಿರಸ ಆಗತ್ತೆ ಅಷ್ಟೇ, ಬಿಟ್ಟರೆ ಇದಿಷ್ಟು ಈ ಸಂವತ್ಸರದಲ್ಲಿ ಮುಂದಿನ ಮತ್ತು ವರ್ತಮಾನ ಸಂವತ್ಸರದಲ್ಲಿ ಇರುವಂಥ ಗ್ರಹಗಳ ಆಧಿಪತ್ಯ. ಇನ್ನು ನಾವು ನೋಡಬೇಕು ಅಂದರೆ, ಈಗ ನಂದನ ಸಂವತ್ಸರದಲ್ಲಿ ರಾಜನ ಫಲವನ್ನು ನಾವು ಸಂವತ್ಸರದ ಅಧಿಪತಿ ಫಲವನ್ನು ಹೇಳಿದ್ದೇವೆ. ಸಾಮಾನ್ಯವಾಗಿ ಜನರಲ್ಲಿ ಚೆನ್ನಾಗಿ ಮಳೆ ಬೀಳುತ್ತೆ, ಬೆಳೆ ಬೀಳುತ್ತೆ, ಚೆನ್ನಾಗಿರುತ್ತೆ. ಆದರೆ ರಾಜರುಗಳಲ್ಲಿ, ರಾಜಕಾರಣಗಳಲ್ಲಿ ಕೋಲಾಹಲ, ಯುದ್ಧ, ತೊಂದರೆ ತೊಡಕುಗಳಾಗತ್ತೆ, ವೈಮನಸ್ಸು, ದ್ವೇಷ ಎಲ್ಲ ಅಂತ ವರ್ತಮಾನ ಈಗ ನಡೀತಾ ಇರುವಂಥ ನಂದನ ಸಂವತ್ಸರ. ಇನ್ನು ಮುಂದಿನ ಸಂವತ್ಸರದಲ್ಲಿ ವಿಜಯ ಸಂವತ್ಸರದಲ್ಲಿ ಏನಾಗುತ್ತೆ ಅಂದರೆ, ಕೆಲವು ಪ್ರದೇಶದಲ್ಲಿ ಮಳೆ ಕಡಿಮೆ ಆಗುತ್ತೆ, ಕೆಲವು ಭಾಗದಲ್ಲಿ ಮಳೆ ಬಿದ್ದರೂ ಸಹ ಮಳೆ ಕಡಿಮೆ ಆಗುತ್ತೆ. ಆದರೆ ಬೆಳೆಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಮಂತ್ರಿಗಳಿಂದ ಸ್ವಲ್ಪ ಜನರು ಸ್ವಲ್ಪ ಪ್ರಯತ್ನ ಪಡ್ತಾರೆ. ಇವತ್ತು ರಾಜಕಾರಣಿಗಳು ಮುಂದಿನ ಸಂವತ್ಸರದಲ್ಲಿ ಸ್ವಲ್ಪ ಜನರಿಗಾಗಿ ದುಡಿತಾರೆ, ಪರಿಶ್ರಮ ಪಡ್ತಾರೆ, ತನ್ಮೂಲಕವಾಗಿ ಜನರಲ್ಲಿ ಅವರು ವಿಜಯವನ್ನು ಗಳಿಸ್ತಾರೆ. ವಿಜಯ ಸಂವತ್ಸರ ಅನ್ನೋದು ಪ್ರಜೆಗಳ ಮೂಲಕವಾಗಿ ರಾಜಕಾರಣಿಗಳ ವಿಜಯ ಗೆದ್ದರೆ ಅದು ನಿಜವಾದ ವಿಜಯ. ಆದ್ದರಿಂದ ಸಂವತ್ಸರದ ಹೆಸರೇ ವಿಜಯ. ಅದರ ಮುಂದಿನ ಭಾಗವನ್ನೆಲ್ಲ ನಮ್ಮ ಜಯರಾಮಾಚಾರ್ಯರು ಮುಂದುವರಿಸ್ತಾರೆ. ಆಚಾರ್ಯರೇ, ಯಾವ್ಯಾವ ಗ್ರಹಗಳು ಏನೇನು ಅಧಿಕಾರ ವಹಿಸಿಕೊಂಡಿವೆ ಅಂತ ಪಂಡಿತರು ತಿಳಿಸ್ಕೊಟ್ರು, ಅವುಗಳ ಪರಿಣಾಮಗಳೇನು, ಅವು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ತಿಳಿಸ್ಕೊಡಿ. ನಂದನನಾಮ ಸಂವತ್ಸರದಲ್ಲಿ ಶುಕ್ರನೇ ರಾಜನೂ ಮಂತ್ರಿಯೂ ಆಗಿರ್ತಾನೆ. ಅದೇ ವಿಜಯನಾಮ ಸಂವತ್ಸರದಲ್ಲಿ ಗುರು ರಾಜನಾಗಿರ್ತಾನೆ, ಶನಿ ಮಂತ್ರಿ ಆಗಿರ್ತಾನೆ. ರಾಜರು ಶುಭಗ್ರಹರ, ಅವರೇ ಹೇಳಿದಂತೆ ರಾಜರು ಶುಭಗ್ರಹರಾಗಿದ್ದಾಗ ಮಳೆ ಬೆಳೆಗಳು ಸುಭಿಕ್ಷವಾಗಿರ್ತದೆ ಮತ್ತು ವ್ಯಾವಹಾರಿಕವಾದ ಪ್ರಪಂಚದಲ್ಲಿ ಆಡಳಿತಾತ್ಮಕವಾಗಿ ಸ್ವಲ್ಪ ವ್ಯವಸ್ಥೆ ಸ್ಥಿತಿ ಎಲ್ಲ ಗೊಂದಲಗಳ ಹೊರತಾಗಿ ಏನೋ ಒಂದು ಲೆವೆಲ್ನಲ್ಲಿ ಹೋಗ್ತಾ ಇರ್ತದೆ. ಅದು ಸುದೈವಶಾತ್ 2 ಸಂವತ್ಸರದಲ್ಲಿ ಈಗ ಶುಕ್ರ, ಮುಂದೆ ಗುರು ಆಗಿರ್ತಾನೆ. ಆದರೆ ವಿಜಯನಾಮ ಸಂವತ್ಸರದಲ್ಲಿ ಮಂತ್ರಿ ಶನಿ ಆಗ್ತಾನೆ. ಹಾಗಾದ್ರಿಂದ ಶನಿ ಅಲ್ಲಿ ಮಂತ್ರಿ ಆಗಿರೋ ನಂದನಾಮ ಸಂವತ್ಸರದವರೆಗೆ ಶುಕ್ರನೇ ಮಂತ್ರಿಯೂ ಆಗಿರ್ತಾನೆ. ಹಾಗಾದ್ದರಿಂದ ಗೊಂದಲಗಳ ಹೊರತಾಗಿ ತೀರಾ ವ್ಯವಸ್ಥೆ ಇರ್ತೈತೆ. ಅಲ್ಲಿ ರಾಜನು ಮಂತ್ರಿಯೂ ಆಗಿರುವುದು ಮತ್ತು ಒಂದು ಸಮಸ್ಯೆ ಇದೆ. ಒಬ್ಬನೇ ಆದಾಗ ಅಲ್ಲಿ ಒಂದು ಗೊಂದಲವು ಬರ್ತದೆ ಪ್ರತಿಯೊಬ್ಬನು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆಗಿರೋದು ಮುಖ್ಯಮಂತ್ರಿಗಳು ಒಂದು ವ್ಯವಸ್ಥೆಯಲ್ಲಿದ್ದಾರೆ, ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ಒಂದು ವ್ಯವಸ್ಥೆಯಲ್ಲಿ, ಆದ್ರೆ ಬಾಕಿಯವರೆಲ್ಲರೂ ನಾವು ಹೌದು ಅಂತಲೇ ಆಗಿದ್ದಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿಗಳು ಯಾರು ಪ್ರಧಾನಮಂತ್ರಿಗಳು ಅನ್ನೋದೇ ಒಂದು ಗೊಂದಲಮಯವಾಗುವಂಥ ವಾತಾವರಣ, ಯಾಕಂದ್ರೆ 2 ಒಬ್ಬನೇ ಆದದ್ರಿಂದ ಹಾಗಾಗುತ್ತೆ. ಆ ಸಂವತ್ಸರದಲ್ಲಿ, ಮುಂದಿನ ಸಂವತ್ಸರದಲ್ಲಿ ನಂದನ ವಿಜಯನಾಮ ಸಂವತ್ಸರದಲ್ಲಿ ರಾಜ ಗುರು ಆಗ್ತಾನೆ. ಆಡಳಿತಾತ್ಮಕ ಒಂದು ಶಿಸ್ತಿನ ವ್ಯವಸ್ಥೆ ಬರುವಂತೆ ಆಗುವಾಗ ಶನಿ ಅವ ಮಂತ್ರಿ ಆಗಿದ್ದುಕೊಂಡು ಎಲ್ಲ ವಿಷಯದಲ್ಲಿ ಸ್ವಲ್ಪ ಅವರಿಗೂ ಕಿರುಕುಳ, ವ್ಯವಸ್ಥಿತವಾಗಿ ಕಿರುಕುಳ, ಹೀಗೆ ರಾಜಕೀಯವಾದಂಥ ವ್ಯವಸ್ಥೆಯಲ್ಲಿ ಉಂಟಾಗುವಂಥ ಯೋಗಫಲ ಬರ್ತದೆ. ಮತ್ತು 2 ಕಡೆಯಲ್ಲಿ ಮಳೆ ಬೆಳೆಗಳು ಈ ಸಂವತ್ಸರದಲ್ಲಿಯೂ ಸಾಧಾರಣ, ಮುಂದಿನ ಸಂವತ್ಸರದಲ್ಲಿಯೂ ಸಾಧಾರಣ. ಈ ಸಂವತ್ಸರದಲ್ಲಿ 4 ಕೊಳಗ ಮಳೆ ಬರ್ತದೆ ಅಂತಿತ್ತು. ಮುಂದಿನ ಸಂವತ್ಸರದಲ್ಲಿ ಅರ್ಘಾಧಿಪತಿ ಇತ್ಯಾದಿಗಳ ಕ್ರಮದಲ್ಲಿ 4 ಕೊಳಗಳ ಮಳೆ, ಆರ್ದ್ರಾ ನಕ್ಷತ್ರ ಪ್ರವೇಶ, ರವಿ ಹೇಗಾಗ್ತಾನೆ ಅನ್ನುವ ಆಧಾರದ ಮೇಲೆ ಅಲ್ಲಿಯೂ ಅದೇ ಥರದಲ್ಲಿ 4 ಕೊಳಗವೇ ಮಳೆ ಬರ್ತದೆ. ಹಾಗಾದ್ರಿಂದ ನಂದನ ಸಂವತ್ಸರದಲ್ಲಿ ಮಳೆಯ ಸಮಸ್ಯೆ ಹೇಗಿತ್ತು, ವಿಜಯ ಸಂವತ್ಸರದಲ್ಲಿ ಮಳೆಯ ಸಮಸ್ಯೆ ಹೇಗೆ ಆಗ್ತದೆ, ಯಾಕೆ ಗುರು ಮತ್ತು ಶನಿಗಳ ಸಮಸ್ಯೆ ಇದೆ. ಈ ಸಂದರ್ಭದಲ್ಲಿ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ, ಈ ಕೊಳಗ ಮಳೆ ಅಂತ ಹೇಳಿದ್ರೆ ಇವಾಗ 4 ಕೊಳಗ ಮಳೆ ಕೊಳಗ ಅಂತ ಹೇಳಿದ್ರೆ ನಮ್ಮಲ್ಲಿ ಕಳಸ ಅಂತ ಹೇಳ್ತಾರೆ. ಆ ಕಳಸೆಯಂತಹ ಒಂದು ಪ್ರಮಾಣ, ಆ ಕಳಸೆ ಅಷ್ಟು ಒಂದು ಸರ್ತಿ ಮಳೆ ಬಂದಾವಾಗ, ಒಂದು ದಿನದಲ್ಲಿ ಮಳೆ ಬಂದಾಗ ಆ ಕಳಸೆ ಫುಲ್ಲಾಗಿ ಚೊಲ್ಲಿ ಎಷ್ಟು ಸಲ ಚೆಲ್ಲಿ ಎಷ್ಟು ಸಲ ನೀರು ಫುಲ್ ಆಗ್ತದೆ ಅಷ್ಟು ಕೊಳಗ ಮಳೆ ಅಂತ ಕ್ರಮ. ಹಾಗೆ ಕೊಳಗದ ಮಳೆ ಅಂತ ಅದು ಆ ಕಾಲದಲ್ಲಿ ಒಂದು ಪ್ರಮಾಣ ಮಳೆಗೆ. ಈಗ ನಮ್ಮಲ್ಲಿ ಎಲ್ಲ ಬೇರೆ ಬೇರೆ, ಇವತ್ತು ಇಷ್ಟು ಸೆಂಟಿಮೀಟರ್ ಮಳೆ ಆಯ್ತು, ಇಷ್ಟು ಮಿಲಿಮೀಟರ್ ಮಳೆ ಆಯ್ತು ಅಂತಿತ್ತು. ಆ ಕಾಲದಲ್ಲಿಯೂ ಆ ಪದ್ಧತಿಯನ್ನು ಇಟ್ಟುಕೊಂಡಿದ್ರು, ಕೊಳಗದ ಮಳೆಯನ್ನು ಅಳತೆಗೆ ಇಟ್ಕೊಂಡಿದ್ರು. ನೀರನ್ನು ಅಳತೆ ಮಾಡುವ ಪರಿಮಾಣ ಪಾತ್ರಕ್ಕೆ ಕೊಳಗ ಅಂತ ಇಟ್ಕೊಂಡಿದ್ವಿ. ಊರಲ್ಲೆಲ್ಲ ನಮ್ಮಲ್ಲಿ ಹಳ್ಳಿಯಲ್ಲಿದೆ, ಭತ್ತವನ್ನು ಅಕ್ಕಿಯನ್ನು ಅಳಗುವಂತಹದ್ದೆಲ್ಲ ಅದಕ್ಕೆ ಕೊಳಗ ಅಂತ ಹೇಳ್ತಾರೆ. ಹಾಗೆ ನೀರನ್ನು ಅಳತೆ ಮಾಡುವಂತಹ ಒಂದು ಪಾತ್ರ, ಅದರ ಹೆಸರು ಕೊಳಗ ಅಂತ ಇದೆ. ಮುಂದುವರಿಸಿ ಆಚಾರ್ಯರೇ. ಹೀಗೆ ಆದ್ದರಿಂದ ಈ ವ್ಯವಸ್ಥೆ ನೀರಸಾಧಿಪತಿ ಇತ್ಯಾದಿಗಳೆಲ್ಲ ಈಗ ನಮ್ಮದಂತ ಮುಂದಿನ ಅಧಿಪತಿಯಲ್ಲಿ ದೈತ್ಯ ಗುರು ಅರ್ಥಾತ್ ಶುಕ್ರನು ಈ ಮಳೆ ಮತ್ತು ಮೋಡಕ್ಕೆ ಅಧಿಪತಿಯಾಗಿರ್ತಾನೆ.
ಆದರೆ ಕುಜನು ಸಸ್ಯ ಮತ್ತು ನೀರಸಕ್ಕೆ ಅಧಿಪತಿಯಾಗಿರ್ತಾನೆ. ಅಲ್ಲಿಯೂ ಹಾಗೆ ದ್ವಂದ್ವ. ಒಬ್ಬ ಶುಭಗ್ರಹನು ಒಳ್ಳೆಯ ಕಾರಣಕ್ಕೆ ವ್ಯವಸ್ಥೆ ಆದರೆ ಮತ್ತೊಬ್ಬ ಹಾಳು ಮಾಡುವುದಕ್ಕೆ ಪಾಪಿಗ್ರಹನೇ ಇರ್ತಾನೆ. ಹೀಗಾದ್ದರಿಂದ ಮುಂದಿನ ಸಂವತ್ಸರದಲ್ಲಿಯೂ ಪ್ರಾಕೃತಿಕವಾದಂಥ ಅವ್ಯವಸ್ಥೆ, ಮಳೆಯಲ್ಲಿ ಅವ್ಯವಸ್ಥೆ, ಕೆಲವು ಕಡೆಯಲ್ಲಿ ಅತಿವೃಷ್ಟಿ, ಕೆಲವು ಕಡೆಯಲ್ಲಿ ಅನಾವೃಷ್ಟಿ, ಕೆಲವು ಕಡೆಯಲ್ಲಿ ಕೃಷಿ ಉತ್ಪನ್ನಗಳ ವ್ಯವಸ್ಥೆಗಳಲ್ಲಿ ಸುಸೂತ್ರತೆ ಆಗದೇ ಇರುವುದರಿಂದ ಬೆಲೆ ಏರಿಕೆ ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಯೋಗ ಫಲ ಎಲ್ಲ ಇದೆ. ಅಂದರೆ ಪ್ರವಾಹಗಳು ಆಗುವಂತಹ ಸಾಧ್ಯತೆ ಆಗಲಿ, ಭೂಕಂಪಗಳಾಗುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಯಾರದ್ದಾದಂಥ ಇದರಲ್ಲಿ ಅಲ್ಲಿ ಮಂತ್ರಿ ಶನಿ ಆಗಿದ್ದಾಗ ಭೂಕಂಪಾದಿ ಅವ್ಯವಸ್ಥೆಗಳು, ಕುಜನು ಸಸ್ಯ ನೀರಸಾಧಿಪತಿ ಆಗಿದ್ದಾಗ ಭೂಕಂಪಾದಿಗಳ ಅವ್ಯವಸ್ಥೆ ಆಗಬಹುದಾದಂಥ ಯೋಗ ಫಲವು ಇದೆ ಅಂತಲೂ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ ಸಂಹಿತಾ ಸ್ಕಂದದ ಆಧಾರದಲ್ಲಿ. ಹಾಗಾದ್ರಿಂದ ಇವರಿಬ್ಬರ ಆಧಾರದಲ್ಲಿ ಭೂಕಂಪಾದಿಗಳು, ಅತಿವೃಷ್ಟಿ ಅನಾವೃಷ್ಟಿಗಳು, ನೆರೆ ಅವ್ಯವಸ್ಥೆಗಳು ಇತ್ಯಾದಿಗಳು ಉಂಟಾಗ್ತದೆ. ಕೆಲವು ಕಡೆಯಲ್ಲಿ ಮಳೆ ಅದು ಒಂದು ಸತಿ ಜೋರಾಗಿ ಹಾಗಾಗ್ತದೆ ಮತ್ತು ಕೆಲವು ಕಾಲದಲ್ಲಿ ಮಳೆಯೇ ಇರದೇ ಇರುವಂಥ ವ್ಯವಸ್ಥೆ ಬರ್ತದೆ. ಹೀಗೆಲ್ಲ ಆಗೋದ್ರಿಂದ ಒಟ್ಟಂದದಲ್ಲಿ ಪ್ರಾಕೃತಿಕವಾದಂಥ ಅಸಮತೋಲನ ಸ್ಥಿತಿಯೇ ಇರುವಂಥ ಈ ಸಂವತ್ಸರದಲ್ಲಿ ಹೇಗಿತ್ತು ಅದೇ ಥರದಲ್ಲಿ ವಿಜಯ ಸಂವತ್ಸರದಲ್ಲಿ ಮುಂದರಿಯಬಹುದಾದ ಒಂದು ರೀತಿಯ ಗೊಂದಲ ವಾತಾವರಣ ಇದೆ. ಯಾಕೆಂದ್ರೆ ಅದು ಅರ್ಘಾಧಿಪತಿ ಇತ್ಯಾದಿಗಳದ್ದಂಥ ಆಧಾರದ ಸ್ಥಿತಿಯಲ್ಲಿ ಮತ್ತು ಅದಕ್ಕೆ ಬೇರೆ ಗ್ರಹರದ್ದಂಥ ಆಧಾರ ಸ್ಥಿತಿಯಲ್ಲಿ ಇರೋದ್ರಿಂದ ಅದು ಹಾಗಾಗುವ ಯೋಗ ಫಲ ಇದೆ. ಓಕೆ ಹೆಗ್ಡೆ ಅವರೇ, ಇವೆಲ್ಲದರ ಪರಿಣಾಮ ಯಾವ ರೀತಿ ಜನಜೀವನದ ಮೇಲಾಗುತ್ತೆ? ಈಗಾಗಲೇ ಜಯರಾಮಾಚಾರ್ಯ ಹೇಳಿದ್ದಾರೆ, ಯಥಾ ರಾಜ ತಥಾ ಪ್ರಜಾ. ಬರುವ ನಂದನ ಸಂವತ್ಸರದಲ್ಲಿ ಗುರು ಆಗಿರೋದರಿಂದ ತುಂಬ ಚೆನ್ನಾಗಿಯೇ ಅದು ಆಡಳಿತಾತ್ಮಕ ವ್ಯವಸ್ಥೆ ಆಗ್ತದೆ. ಆದರೆ ಮಂತ್ರಿ ಶನಿ ಆಗಿರೋದ್ರಿಂದ ನಾವು ಇತಿಹಾಸವನ್ನು ನೋಡಿದಾಗ ಮೀರ್ ಸಾಧಕರಂಥವ್ರು ತುಂಬ ಜನ ಹೇಳ್ತಾರೆ ಪ್ರತಿಯೊಂದು ವಿಭಾಗದಲ್ಲೂ. ಯಾಕೆಂದರೆ ಶನಿ ಅವನಿಗೆ ಬೇಕಾದಂಗೆ ಯಾರಿಗೆ ಬೇಕೋ ಹೇಗೆ ಬೇಕೋ ಅದನ್ನು ತಿರುಗುವಂಥ ಸ್ವಭಾವ ಶನಿದಾಗಿರೋದ್ರಿಂದ ಮಂತ್ರಿ ಅವನಾಗಿರೋದ್ರಿಂದ ಆ ಮಂತ್ರಿ ಹೇಗಿರ್ತಾನೆ ಹೇಳುವ ದೃಷ್ಟಿಯಿಂದ ರಾಜ್ಯದ ವ್ಯವಸ್ಥೆಯನ್ನು ನೋಡ್ಬೋದು. ಆದರೂ ಸಹ ಈಗ ಏನು ಕಳೆದು ಹೋಗಿರುವಂಥ 2012ರಲ್ಲಿ ನಾವೇನು ಗೊಂದಲವನ್ನು ಕಂಡಿದ್ದೇವೋ ಆ ಥರದ ಗೊಂದಲ ಆಗಲಿಕ್ಕಿಲ್ಲ ಅಂಥೇಳಿ ಗುರು ಆಗಿರೋದ್ರಿಂದ ಹೇಳ್ಬೋದು. ಹಾಗೂ ಕುಜ ಮತ್ತು ರಸ ನೀರಸಾಧಿಪತಿ ಕುಜ ಆಗಿರೋದ್ರಿಂದ ಕುಜ ಭೂಮಿಗೆ ಸಂಬಂಧಪಟ್ಟ ಮತ್ತು ಶುಷ್ಕ ಗ್ರಹನೂ ಹೌದು. ಹಾಗಾಗಿ ಅಲ್ಲಲ್ಲಿ ಭೂಕಂಪಗಳು ಆಗಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಮಳೆ ಶುಕ್ರನಾಗಿರುವಂಥ ಸಾಕಷ್ಟು ಮಳೆಯಾಗ್ತದೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೂ ಕುಜ ಇರೋದರಿಂದ ಕೆಲವೊಂದು ಕಡೆಗೆ ಮಳೆ ಬಿದ್ದಲ್ಲೇ ಮಳೆ, ಕೆಲವೊಂದು ಕಡೆಗೆ ಮಳೆ ಇಲ್ಲದೆ ಇರುವಂಥ ಒಂದು ಟೋಟಲಿ ಆಗಿರುವಂಥ ಒಂದು ಇದನ್ನು ನಾವು ನಂದನ ಸಂವತ್ಸರದಲ್ಲಿ ಕಾಣ್ತೀವಿ. ಓಕೆ ವಿಜಯಕುಮಾರ್ ಅವರೇ, ಇವಾಗ ಸಾಕಷ್ಟು ಗ್ರಹಗಳ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಸೊ ನ್ಯೂಮರಾಲಜಿ ಪ್ರಕಾರ ನೋಡೋದಾದ್ರೆ ಆ ಗ್ರಹಗಳ ಇಫೆಕ್ಟ್ ಬಗ್ಗೆ ಏನು ಹೇಳ್ತೀರಾ? ಇವಾಗ ಏನಾಗುತ್ತೆ ಅಂದರೆ ಗುರು ರೋಹಿಣಿ ನಕ್ಷತ್ರದ 4ನೇ ನಕ್ಷತ್ರದಲ್ಲಿರೋದ್ರಿಂದ ಅಂದರೆ ನೀವು ಹೇಳಿದ್ರಲ್ಲ ಈಗ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಯಾವುದೋ ಒಂದು ನೀವು ಹೇಳಿದಂಗೆ ಸಣ್ಣ ಪುಟ್ಟ ಒಂದು ಇನ್ಸಿಡೆಂಟ್ ಯಾವುದಾದ್ರು ಒಂದು ಮೇಜರ್ ಇನ್ಸಿಡೆಂಟ್ ಆಗ್ಬೋದು ಅಂತ. ಅಂದರೆ ಯಾವ ರೀತಿ ಇನ್ಸಿಡೆಂಟ್ ಅಂದರೆ ಭೂಕಂಪ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಿದ್ದು ಈ ಮೇಜರ್ ಆಗುತ್ತೆ ಅಂತ ಮೇ ಜೂನ್ ತಿಂಗಳಲ್ಲಿ ಆಗುತ್ತೆ. ಅಂದರೆ ಅಂದ್ರೆ ವಿನಾಶಗಳ ಥರ ಹೌದು, ಅಂದರೆ ಇದಾಗಬಹುದು ಅಂತೇಳಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಇಂಡಿಯಾಗೆ ಎಫೆಕ್ಟ್ ಆಗ್ಬೋದು ಇದು ಅಂತ. ಇಂಡಿಯಾಗೆ ಎಫೆಕ್ಟ್ ಹೌದು, ಯಾಕೆಂತಂದರೆ ಜಾತಕದಲ್ಲಿ ಕೇಳ್ತಾ ಇರೋ ಪ್ರೆಸೆಂಟ್ ಇದರಲ್ಲಿ ಸ್ಥಿರ ಲಗ್ನ ಕುಂಭಲಗ್ನ ಸ್ಥಿರ ಲಗ್ನ ಹೋಗಿದೆ. ಇದರಲ್ಲಿ 4ನೇ ಮನೆ ಕೇಂದ್ರದಲ್ಲಿರೋದ್ರಿಂದ ಒಂದು ಸಣ್ಣ ಇನ್ಸಿಡೆಂಟ್ ಆಗುತ್ತೆ, ಇಲ್ಲಿ ಇಂಡಿಯಾಕ್ಕೆ ಆಗುತ್ತೆ. ಯಾವ ಭಾಗ ಅಂತ ಏನಾದರೂ ನಮಗೆ ಗೊತ್ತಾಗಬಹುದು? ಇಲ್ಲ, ಭಾಗ ಅಂತಲ್ಲ, ಪೂರ್ವದ ಭಾಗ ಅಂತಂದ್ರೆ ಪೂರ್ವಕ್ಕೆ ಇಂಡಿಯಾದ ಪೂರ್ವದ ಭಾಗ ಅಂತ ಹೇಳ್ಬೋದು. ಹಾಗೆ ಓಕೆ, ಆಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರು, ಈಗಾಗಲೇ ನಾವು ತಿಳ್ಕೊಂಡ್ವಿ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ಮುಂದಿನ ಸಂವತ್ಸರ ನಮಗೆ ಯಾವೆಲ್ಲ ಫಲಗಳನ್ನ ನೀಡುತ್ತೆ ಆದರೆ ಸಾಮಾನ್ಯ ಜನರು ಪ್ರಮುಖವಾಗಿ ಗಮನ ಹರಿಸೋದು ರಾಜಕಾರಣಿಗಳ ಬಗ್ಗೆ. ರಾಜಕಾರಣಿಗಳ ಭವಿಷ್ಯ ಹೇಗಿರುತ್ತೆ, ಅದ್ರ ಮೂಲಕ ನಮ್ಮ ಭವಿಷ್ಯ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಖಂಡಿತ ಇರುತ್ತೆ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.